ನಮಸ್ಕಾರ ವೀಕ್ಷಕರೇ, ನಾನು ಶ್ವೇತಾ ಗಿಸ್ಬಾಟ್ ಕನ್ನಡದಿಂದ. ಇಂದಿನ ನಮ್ಮ ಸಂಚಿಕೆಯಲ್ಲಿ ಯುಟೋಪಿಯಾ ಫೋನ್ ಕುರಿತ ವಿಶೇಷತೆಗಳನ್ನು ನಿಮ್ಮ ಮುಂದೆ ತಿಳಿಸಲಿದ್ದೇವೆ. ಮೈಕ್ರೋಮ್ಯಾಕ್ಸ್ನ ಯುಟೋಪಿಯಾ ಫೋನ್ ರೂಪಾಯಿ 24,999ಕ್ಕೆ ಮಾರುಕಟ್ಟೆಗೆ ಕಾಲಿಟ್ಟಿದ್ದು, ಇದು ನಿಮ್ಮ ಬಜೆಟ್ಗೆ ತಕ್ಕುದಾಗಿದೆಯೇ ಅಥವಾ ಮಾರುಕಟ್ಟೆಯಲ್ಲಿರುವ ಇತರ ಫೋನ್ಗಳಿಗೆ ಇದು ಪೈಪೋಟಿಯನ್ನು ನೀಡಲಿದೆ ಎಂಬುದನ್ನು ಇಂದು ನೋಡಲಿದ್ದೇವೆ. ಮೈಕ್ರೋಮ್ಯಾಕ್ಸ್ ಮತ್ತೊಮ್ಮೆ ತನ್ನ ಪ್ರಾಬಲ್ಯವನ್ನು ಫೋನ್ ಕ್ಷೇತ್ರದಲ್ಲಿ ಮೆರೆಯ ಹೊರಟಿದೆ. ತನ್ನ ರು. 24,999 ಬೆಲೆಯ ಯುಟೋಪಿಯಾದ ಮೂಲಕ ಭಾರೀ ಸಂಚಲನವನ್ನು ಉಂಟು ಮಾಡಲಿದ್ದು, ಇತರ ಫೋನ್ಗಳಿಗೆ ಇದು ಭರ್ಜರಿ ಪೈಪೋಟಿಯನ್ನು ನೀಡಲಿದೆ. ಫೋನ್ನ ವಿಶೇಷತೆಯನ್ನು ನೋಡಿದರೆ, ಇದು ಮೆಟಲ್ ಬಾಡಿಯೊಂದಿಗೆ ಬಂದಿದ್ದು, ಏರ್ಕ್ರಾಫ್ಟ್ ಗ್ರೇಡ್ ಅಲ್ಯೂಮಿನಿಯಂ ಇದರಲ್ಲಿದೆ. 5.2 ಇಂಚಿನ ಡಿಸ್ಪ್ಲೇಯೊಂದಿಗೆ ಯುಟೋಪಿಯಾ ಬಂದಿದ್ದು, ಭದ್ರತಾ ವ್ಯವಸ್ಥೆಗಾಗಿ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಅನ್ನು ಮೊಬೈಲ್ ಹೊಂದಿದೆ. ಬಳಕೆದಾರರು ಇದನ್ನು ಬಳಸಿ ಸೆಲ್ಫಿ ಕೂಡ ತೆಗೆದುಕೊಳ್ಳಬಹುದಾಗಿದೆ. 1.5 ಗಿಗಾಹರ್ಟ್ಜ್ ಸ್ನ್ಯಾಪ್ಡ್ರ್ಯಾಗನ್ 810 ಪ್ರೊಸೆಸರ್, 4 GB ರ್ಯಾಮ್ ಮತ್ತು 32 GB ಇಂಟರ್ನಲ್ ಸ್ಟೋರೇಜ್ ಇದರಲ್ಲಿದೆ. ಹೆಚ್ಚುವರಿ ಮೆಮೊರಿಗಾಗಿ ಮೈಕ್ರೋ SD ಕಾರ್ಡ್ ಇದರಲ್ಲಿದ್ದು, ಇದನ್ನು ಬಳಸಿ 128 GB ವರೆಗೆ ನಿಮಗೆ ಆಂತರಿಕ ಸಂಗ್ರಹಣೆಯನ್ನು ವಿಸ್ತರಿಸಬಹುದಾಗಿದೆ. ಫೋನ್ ಕ್ಯಾಮೆರಾ ಅದ್ಭುತವಾಗಿದ್ದು, ರಿಯರ್ ಕ್ಯಾಮೆರಾ ಫ್ಲಾಶ್ ಜೊತೆಗೂಡಿ 21 ಮೆಗಾಪಿಕ್ಸೆಲ್ ಇದರಲ್ಲಿದೆ. ಹಿಂಭಾಗದಲ್ಲಿ 8 ಮೆಗಾಪಿಕ್ಸೆಲ್ ಕ್ಯಾಮೆರಾವನ್ನು ಡಿವೈಸ್ ಪಡೆದುಕೊಂಡಿದೆ. ಫೋನ್ 4G 3Gಗೆ ಬೆಂಬಲವನ್ನು ನೀಡುತ್ತಿದ್ದು, ವೈಫೈ ಬ್ಲೂಟೂತ್ ಸೌಲಭ್ಯ ಇದರಲ್ಲಿದೆ. ಆಂಡ್ರಾಯ್ಡ್ 5.1.1 ಲಾಲಿಪಾಪ್ ಇದರಲ್ಲಿದ್ದು, ಸಿನೋಜಿನ್ 12.1 OS ನೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ಫೋನ್ ಕ್ವಾಲ್ಕಾಮ್ ಚಾರ್ಜರ್ ಅನ್ನು ಹೊಂದಿದ್ದು, ಬರೀ 30 ನಿಮಿಷಗಳಲ್ಲಿ 0ಯಿಂದ 60% ಚಾರ್ಜ್ ಅನ್ನು ಫೋನ್ ಪಡೆದುಕೊಳ್ಳುತ್ತದೆ. 32 GBಯ ಈ ಫೋನ್ ಅಮೆಜಾನ್ ಸೈಟ್ನಲ್ಲಿ ರು. 29,999ಕ್ಕೆ ಲಭ್ಯವಿದೆ. ಅಂತೂ ಈ ಫೋನ್ ತನ್ನ ವಿಶೇಷತೆಗಳಿಂದ ಗ್ರಾಹಕರ ಮನ ಗೆಲ್ಲುವುದು ಖಂಡಿತ. ಇಂತಹುದೇ ಇನ್ನೊಂದು ಫೋನ್ ರಿವ್ಯೂಯೊಂದಿಗೆ ನಾನು ನಿಮ್ಮ ಮುಂದೆ ಬರಲಿದ್ದು, kannadagisbot.comಗೆ ಭೇಟಿ ನೀಡುತ್ತೀರಿ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾಯಿತು ಎಂದಾದಲ್ಲಿ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಅಂತೆಯೇ ಹಂಚಿಕೊಳ್ಳಿರಿ.